ಈಗ ಪ್ರಜ್ವಲ್ ಸ್ಟೋರಿ. ಪ್ರಜ್ವಲ್ ಈಗಾಗಲೇ ವಿದೇಶಕ್ಕೆ ಹೋಗಿ 26, 27, 28 ದಿನ ಆಗೋಯ್ತು. ಈಗಾಗಲೇ ದೇವೇಗೌಡರು ಕೂಡ ಪತ್ರ ಬರೆದು ವಾಪಸ್ ಬರಬೇಕು, ಶರಣಾಗಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಈಗ ವಿದೇಶಾಂಗ ಇಲಾಖೆ ನೇರವಾಗಿ ಎಂಟ್ರಿ ಆಗಿದೆ. ನೇರವಾಗಿ ವಿದೇಶಾಂಗ ಸಚಿವರೇ ಈಗ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರಾ? ನೋಡೋಣ ಬನ್ನಿ. ಪ್ರಚಾರ ಮಾಡಕ್ಕೆ ಹೋಗಿ ಇವ್ರು ನನ್ನ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದು ಆಗ ಸಂಪರ್ಕ ಅಲ್ವಾ ಅದು? ದೇವೇಗೌಡರ ಮಗ ಅಲ್ಲ, ನನ್ನ ಮಗ. ನರೇಂದ್ರ ಮೋದಿಗೆ ಟ್ಯಾಗ್ ಮಾಡಬೇಕಾದ್ರೆ ಅವನ್ನ ಓಡೋಕೆ ಬಿಟ್ಬಿಡ್ಬೇಕು. ಎಲ್ಲಾನು ಕರ್ನಾಟಕ SIT ಮೇಲೆ ಹಾಕಿದ್ರೆ ನೀವೇನ್ ಕತೆ ಕಾಯ್ತಾ ಇದ್ರ ಮತ್ತೆ? ಎಸ್, ಪ್ರಜ್ವಲ್ ವಿರುದ್ಧ ಒಂದೊಂದೇ ಕಾನೂನು ಅಸ್ತ್ರಗಳು ಇದೀಗ ಪ್ರಯೋಗವಾಗ್ತಾ ಇದ್ದು ವಿದೇಶದಲ್ಲಿರೋ ಪ್ರಜ್ವಲ್ಗೆ ಮತ್ತಷ್ಟು ಬಿಸಿ ಮುಟ್ಟಿಸುವ ತಯಾರಿಗಳು ನಡೀತಾ ಇದೆ. ಪಾಸ್ಪೋರ್ಟ್ ರದ್ದತಿ ವಿಚಾರವಾಗಿ ವಿದೇಶಾಂಗ ಇಲಾಖೆ ಕೂಡ ಇದೀಗ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದೆ. ವಿದೇಶಕ್ಕೆ ಯಾವ ಕೆಲಸದ ಮೇಲೆ ಹೋಗಲಾಗಿದೆ, ವಿದೇಶದಿಂದ ವಾಪಸ್ ಬರೋದು ಯಾವಾಗ, ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾಕೆ ರದ್ದು ಮಾಡಬಾರ್ದು ಅನ್ನೋದಕ್ಕೆ ಸಮಜಾಯಿಷಿ ನೀಡಿ ಅಂತ ಪ್ರಜ್ವಲ್ ರೇವಣ್ಣಗೆ 10 ದಿನಗಳ ಕಾಲಾವಕಾಶವನ್ನ ನೀಡಿ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಇನ್ನು ಮೊಮ್ಮಗನ ವಿರುದ್ಧ ಬಹಿರಂಗವಾಗಿ ಪತ್ರದ ಮೂಲಕ ಎಚ್ಚರಿಕೆ ಕೊಟ್ಟಿದ್ದ HD ದೇವೇಗೌಡರು ನಿನ್ನೆ ಟ್ವೀಟ್ ಮೂಲಕ ಪ್ರಜ್ವಲ್ ವಿರುದ್ಧ ಗರಂ ಆಗಿದ್ರು. ಇದೀಗ ದೇವೇಗೌಡರು ಬರೆದಂತ ಪತ್ರ ಕೂಡ ರಾಜ್ಯ ರಾಜಕಾರಣದಲ್ಲಿ ನಾಯಕರ ವಾಕ್ಸಮರಕ್ಕೆ ಕಾರಣ ಆಗಿದೆ. HDD ಬರೆದ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಉತ್ತರಿಸಿದ್ದು, ಇವರಿಗೆ ಹೇಳದೆ ಹೋಗ್ತಾರಾ ಅಂತ ಪ್ರಶ್ನಿಸೋ ಮೂಲಕ HDD ಕುಟುಂಬದ ಕಾಲೆಳೆದಿದ್ದಾರೆ. ಅಲ್ಲದೆ ಅವತ್ತು ಪ್ರಜ್ವಲ್ ನನ್ನ ಮಗ ಅಂದ್ಕೊಂಡು ಗೆಲ್ಸಿ ಅಂತ HDK ಹೇಳಿದ್ರಲ್ಲ ಅಂತ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ. ಇವ್ರಿಗೆ ಗೊತ್ತಿದ್ದೇ ಹೊರಟೋದ್ರ ಅವರು. ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ? ಹೇಳಪ್ಪ ನೀನೇ. ಇತ್ತ ವಿಪಕ್ಷ ನಾಯಕ R ಅಶೋಕ್ ವಿದೇಶಕ್ಕೆ ಪ್ರಜ್ವಲ್ ಓಡ್ ಹೋಗೋದಕ್ಕೆ ಬಿಟ್ಟಿದ್ದೇ ಸಿದ್ದರಾಮಯ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಸುರ್ಜೇವಾಲಾ DCM DK ಕುಳಿತುಕೊಂಡು ಒಂದು ಇಂಡೋರ್ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಪ್ರಜ್ವಲ್ ವಿದೇಶಕ್ಕೆ ಹೋದ ಮೇಲೆ ಹೇಗೆ ಮೋದಿ ವಿರುದ್ಧ ಇದನ್ನ ಅಸ್ತ್ರವಾಗಿ ಪ್ರಯೋಗಿಸಬೇಕು ಅಂತ ಎಲ್ಲರೂ ಕುಳಿತು ಚರ್ಚಿಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇವ್ರು ಯೋಗ್ಯತೆಗೆ ಕತ್ತೆ ಕಾಯ್ತಾ ಇದ್ರ, ಇವರು ಕತ್ತೆ ಕಾಯ್ತಾ ಇದ್ರು. ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ, ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವ್ರಿಗೂ ಕತ್ತೆ ಕಾಯ್ತಾ ಇದ್ರ. ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ. ನೇರ ಅಪಾದ. ಕತ್ತೆ ಕಾಯ್ತಿದ್ರ ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಉರಿದುರಿದು ಬಿದ್ದಿದ್ದಾರೆ. ನೀವು ಕತ್ತೆ ಕಾಯ್ತಿದ್ರ ಅಂದಿದ್ದಾರೆ. ಅತ್ತ ಮಂಡ್ಯದಲ್ಲಿ ಸಚಿವ N ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿ ಪ್ರಜ್ವಲ್ ಸಮರ್ಥಿಸಿಕೊಳ್ಳೋದಕ್ಕೆ JDS ಮುಂದಾಗಿದೆ, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಏನ್ ಮಾಡಿದ್ದಾರೆ? ಎಲ್ಲಾನು ಕರ್ನಾಟಕ SIT ಮೇಲೆ ಹಾಕಿದ್ರೆ ನೀವೇನ್ ಕತೆ ಕಾಯ್ತಾ ಇದ್ರ ಮತ್ತೆ? ನೀವೇ ನಿಮ್ಮ ಜವಾಬ್ದಾರಿನೇ ಇಲ್ವಾ? ಮಾಡ್ದೋನ್ ತಪ್ಪಲ್ಲ, ಆ ಕುಟುಂಬನ ಬೀದಿಗೆ ತಂದೋನ್ ತಪ್ಪಲ್ಲ, ವಿಡಿಯೋ ಮಾಡ್ದೋನ್ ತಪ್ಪಲ್ಲ, ಅಲ್ಲಿಂದ ಯಾರಿಗೆ ಟ್ರಾನ್ಸ್ಫರ್ ಆಯಿತು ಅದು ಯಾರ್ದು ತಪ್ಪಲ್ಲ. ಎಲ್ಲೋ ದಾರಿಲಿ ಸಿಕ್ಕದನ್ನ ಯಾರು ಹಂಚಿದ್ರು ಅಂತ ಅದನ್ನೂ ಮಾಡ್ಲಿಕ್ಕೆ ಕ್ರಮನ ಬೇಡ ಅಂತ ಹೇಳಲ್ಲ ನಾವು. ಆದರೆ ಇದನ್ನೆಲ್ಲ ಬಿಟ್ಬಿಟ್ಟು ನೇರವಾಗಿ ಅಲ್ಲೋಗಿ ಮಾತಾಡ್ತಾರಲ್ಲ, ಇದನ್ನೆಲ್ಲ ನಾವು ನೋಡಲಿಕ್ಕೂ ನಮಗೂ ಒಂದು ಸ್ವಲ್ಪ ನೋವಾಗುತ್ತೆ. ಬ್ಯೂರೋ ರಿಪೋರ್ಟ್ TV9.